ವಿಸ್ಮಯ ಲೋಕ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮ್ಮ ನೆಚ್ಚಿನ ವಿಸ್ಮಯ ಲೋಕ ಕಾರ್ಯಕ್ರಮ ಇಂದು ಶಕ್ತಿ ದೇವತೆಯೊಬ್ಬರ ಪರಿಚಯ ಮಾಡುತ್ತಿದೆ. ಯಾವುದೇ ಬೇಡಿಕೆಯಾದರೂ ತಕ್ಷಣ ಈಡೇರಿಸುವ ಆ ದೇವಿ ಯಾರು, ಎಲ್ಲಿದೆ ಆ ಜಾಗ ಎಂಬುದನ್ನು ಇಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. ವಿಸ್ಮಯ ಲೋಕ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಿಮ್ಮ ನೆಚ್ಚಿನ ವಿಸ್ಮಯ ಲೋಕ ಕಾರ್ಯಕ್ರಮ ಈ ಬಾರಿ ಮಹಿಳೆಯರಿಗಾಗಿಯೇ ವಿಶೇಷ ಕಾರ್ಯಕ್ರಮವೊಂದನ್ನು ಹೊತ್ತು ತಂದಿದೆ. ಅದು ಅಂತಿಂತ ಶಕ್ತಿ ದೇವತೆಯ ವಾಸಸ್ಥಾನವಲ್ಲ, ನೀವು ಕೇಳಿದ ಎಲ್ಲ ವರಗಳನ್ನು ಈಡೇರಿಸುವ ಶಕ್ತಿ ದೇವತೆ. ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಕಷ್ಟ ಹೇಳಿಕೊಂಡರೆ ನಿಮ್ಮ ಸಮಸ್ಯೆಗಳು ಪರಿಹಾರವಾದಂತೆಯೇ ಎನ್ನುತ್ತಾರೆ ಇಲ್ಲಿಗೆ ಭೇಟಿ ನೀಡಿರುವ ಭಕ್ತರು. ಹಾಗಾದರೆ ಈ ಕ್ಷೇತ್ರ ಯಾವುದು, ಎಲ್ಲಿದೆ ಅಂತೀರಾ? ನೀವೇ ನೋಡಿ. ಕೋರೆಯುವ ಚಳಿಯಲ್ಲಿಯೂ ಹೀಗೆ ಕಲ್ಯಾಣಿಯಲ್ಲಿ ಮುಳುಗುತ್ತಿರುವ ಮಹಿಳಾ ಭಕ್ತರನ್ನು ನೋಡುತ್ತಿದ್ದೀರಲ್ಲ, ಹಾಗೆಯೇ ಈ ಕಲ್ಯಾಣಿಯ ದಡದತ್ತ ಗಮನ ಹರಿಸಿ. ಅರೆ, ಇದೇನಿದು, ಎಡೆ ಹಾಕಿ ದೇವರಿಗೆ ನೈವೇದ್ಯ ಅರ್ಪಿಸುತ್ತಿದ್ದಾರೆ ಎಂದು ಹುಬ್ಬೇರಿಸುತ್ತೀರಾ? ನಿಮ್ಮ ಊಹೆ ನಿಜ. ಅದು ದೇವರಿಗೆ ಹಾಕುತ್ತಿರುವ ಎಡೆಯೇ. ಹಾಗೆಯೇ ಒಂಚೂರು ಮುಂದೆ ನೋಡಿ, ಇದು ಇನ್ನೂ ಆಶ್ಚರ್ಯ ಮೂಡಿಸಿತು ಅಲ್ಲವೇ? ಯಾಕಂದರೆ ಇಲ್ಲಿ ಅರ್ಚಕರಿಲ್ಲ, ದೇವಾಲಯವೂ ಇಲ್ಲ. ಬಂದಿರುವ ಭಕ್ತರೇ ಪೂಜೆ ಸಲ್ಲಿಸುತ್ತಿರುವ ವಿಶೇಷವಾದರೂ ಏನು ಅಂತೀರಾ? ಹೇಳ್ತೀನಿ, ಎಲ್ಲವನ್ನೂ ಮುಂದೆ ಹೇಳ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಪಾಳು ಬಿದ್ದ ಕಟ್ಟಡ, ಇದು ಏನು ಅಂತೀರಾ? ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇದೇ ದೇವಾಲಯದಲ್ಲಿ ದೇವರ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆಗಳು ನಡೆಯಬೇಕಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಕೆ ಅಂತೀರಾ? ಅದಕ್ಕೂ ಮುಂದೆ ನಿಮಗೆ ಉತ್ತರ ಸಿಗಲಿದೆ. ಹೀಗೆ ಬನ್ನಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇವು ಏನು ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು. ನಿಮ್ಮ ಊಹೆ ನಿಜ, ಇವು ರಥದ ಚಕ್ರಗಳೇ. ಆದರೆ ಇಲ್ಲಿ ರಥೋತ್ಸವವೇ ನಡೆಯುವುದಿಲ್ಲ. ರಥೋತ್ಸವವೇ ನಡೆಯುವುದಿಲ್ಲ ಅಂದ ಮೇಲೆ ರಥದ ಚಕ್ರಗಳು ಇಷ್ಟು ಅಚ್ಚುಕಟ್ಟಾಗಿ ಯಾಕೆ ಮಾಡಿಟ್ಟಿದ್ದಾರೆ ಎಂತೀರಾ? ಅದಕ್ಕೂ ನಿಮಗೆ ಮುಂದೆ ಉತ್ತರ ಸಿಗಲಿದೆ. ಈ ಪ್ರದೇಶದ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ. ಅರೆ, ಯಾವುದೋ ಜಾತ್ರೆ ನಡೆಯುತ್ತಿದೆ. ಹಾಗೆಯೇ ಇಲ್ಲಿ ವಿವಿಧ ರೀತಿಯ ಅಂಗಡಿಗಳನ್ನಿಟ್ಟಿದ್ದಾರೆ ಅಂತೀರಾ? ನಿಜ, ಇದು ಜಾತ್ರೆಯೇ. ಆದರೆ ಎಲ್ಲ ಕಡೆಯಂತೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲ, ಬದಲಿಗೆ ಪ್ರತಿ ವಾರ ನಡೆಯುವ ವಿಶೇಷ ಜಾತ್ರೆ. ಅಂದರೆ ವಾರಕ್ಕೊಮ್ಮೆ ಇಲ್ಲಿ ಈ ರೀತಿಯ ಜಾತ್ರೆ ನಡೆಯುತ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವಾರ ಜಾತ್ರೆ ನಡೆಯುವ ಪ್ರದೇಶದ ಬಗ್ಗೆಯೇ ಇಂದು ನಿಮ್ಮ ವಿಸ್ಮಯ ತಂಡ ವಿಚಾರವನ್ನು ಹೊತ್ತು ತಂದಿದೆ. ನಿಮ್ಮ ತಲೆಯಲ್ಲಿ ಕೊರೆಯುತ್ತಿರುವ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಮುಂದೆ ಸಿಗಲಿದೆ.
ಅದು ಮುದಗನಗುಂಟೆಯ ಗಂಗಾ ಭಾಗೀರಥಿ ದೇವಾಲಯ. ಅಲ್ಲಿ ಮಹಿಳೆಯರು ಬೇಡಿದ ಎಲ್ಲ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ಭಕ್ತರದ್ದು. ಹಾಗಾದರೆ ಆ ದೇವಿ ಇಲ್ಲಿಯೇ ನೆಲೆಸಲು ಕಾರಣವೇನು, ಎಲ್ಲಿದೆ ಆ ಜಾಗ ಎಂಬುದನ್ನು ತಿಳಿಯುವುದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೀಕ್ಷಕರಿಗೆಲ್ಲ ವಿಸ್ಮಯ ಲೋಕಕ್ಕೆ ಮತ್ತೆ ಸ್ವಾಗತ. ಅವರು ಬಂದು ನೆಲೆಸಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ. ಹಾಗಾದ್ರೆ ಇಲ್ಲಿನ ಕ್ಷೇತ್ರ ಮಹಿಮೆ ಏನು ಎಂಬುದನ್ನು ನೀವೇ ನೋಡಿ. ಇದು ಮುದಗಾನಕುಂಟೆಯ ಗಂಗಮ್ಮ ದೇವಾಲಯ. ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಜಾತ್ರೆ ನಡೆಯುತ್ತದೆ. ಅಂದರೆ ನೀವು ನೋಡುತ್ತಿದ್ದೀರಲ್ಲ ಈ ಅದ್ದೂರಿ ಜಾತ್ರೆ, ಇದು ವರ್ಷಕ್ಕೊಮ್ಮೆಯ ಬದಲಾಗಿ ಪ್ರತಿ ಸೋಮವಾರ ನಡೆಯುವ ಜಾತ್ರೆಯಾಗಿದೆ. ಇಲ್ಲಿಗೆ ಭಕ್ತರು ಬರುವುದು ಕೇವಲ ಈ ಪ್ರದೇಶವನ್ನು ಕಣ್ತುಂಬಿಕೊಳ್ಳಲು ಮಾತ್ರವಲ್ಲ, ಬದಲಿಗೆ ತಮ್ಮ ಸಂಕಷ್ಟಗಳಿಂದ ದೂರವಾಗಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಎಂಬುದು ವಿಶೇಷ. ಈ ಕ್ಷೇತ್ರ ಇಷ್ಟು ಪ್ರಖ್ಯಾತಿಯಾಗಲು ಕಾರಣವೇನು? ಯಾರು ಈ ಮುದಗಾನಕುಂಟೆ ಗಂಗಮ್ಮ? ಯಾಕೆ ಇಲ್ಲಿಯೇ ನೆಲೆಸಿದರು? ಇಲ್ಲಿ ಯಾವ ರೀತಿಯ ಸಮಸ್ಯೆಗಳು ಪರಿಹಾರವಾಗಲಿವೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಒಂದೊಂದಾಗಿ ನಿಮಗೆ ಉತ್ತರ ನೀಡುತ್ತೇನೆ. ಅದಕ್ಕೂ ಮೊದಲು ಈ ದೇವಾಲಯದ ಕಡೆ ಗಮನ ಹರಿಸಿ. ಇಲ್ಲಿ ಕಾಣ್ತಾ ಇರೋದು ಶ್ರೀರಾಮನ ದೇವಾಲಯ. ಇದಕ್ಕೆ ಹೊಂದಿಕೊಂಡೇ ಇರೋದು ನವಗ್ರಹಗಳ ದೇವಾಲಯ. ಅದಕ್ಕೆ ಹೊಂದಿಕೊಂಡಿರುವ ದೇವಾಲಯ ಶನೀಶ್ವರನ ದೇಗುಲ. ಇದಕ್ಕೆ ಹೊಂದಿಕೊಂಡಿರುವ ದೇವಾಲಯದ ಹೆಸರು ಕರೇತಿಮ್ಮಪ್ಪನ ದೇವಾಲಯ. ನೀವು ಕೇಳಿದ್ರಲ್ಲಿ ಯಾವುದೇ ಉಚ್ಚಾರ ದೋಷವಿಲ್ಲ. ಕರೇತಿಮ್ಮಪ್ಪನ ದೇವಾಲಯವೇ. ಕರೇತಿಮ್ಮಪ್ಪ ಯಾರು, ಎಲ್ಲಿಯೂ ಕೇಳಿಲ್ಲ ಅಂತ ನಿಮ್ಮ ಮನದಲ್ಲಿ ಪ್ರಶ್ನೆ ಮೂಡಿದೆ ಅಲ್ವಾ? ನಿಜ, ಈ ಕರೇತಿಮ್ಮಪ್ಪ ಬೇರೆಲ್ಲೂ ಇಲ್ಲ, ಇಲ್ಲಿ ಮಾತ್ರವೇ ನೆಲೆಸಿದ್ದಾರೆ. ಹಾಗೆ ನೆಲೆಸಲು ಕಾರಣವೂ ಇದೆ. ಆ ಕಾರಣಕ್ಕೆ ಶತಮಾನಗಳ ಇತಿಹಾಸವಿದೆ. ಆ ಇತಿಹಾಸಕ್ಕೆ ಮೊಘಲರ ಸಂಪರ್ಕವಿದೆ. ಮಾತ್ರವಲ್ಲ, ಉತ್ತರ ಭಾರತದ ಸಂಬಂಧವೂ ಇದೆ. ಹಾಗಾದರೆ ಏನು ಆ ವಿಚಾರ ಅಂತೀರಾ? ಒಮ್ಮೆ ಈ ದೃಶ್ಯಗಳನ್ನು ನೋಡಿ.
ಇಲ್ಲಿ ಪ್ರತಿ ವಾರ ಜಾತ್ರೆ ನಡೆಯುತ್ತಿರುವುದರಿಂದ ನೂರಾರು ಕುಟುಂಬಗಳು ಜೀವನ ನಡೆಸುತ್ತಿವೆ ಎಂದರೆ ನಂಬಲೇಬೇಕು. ದೇವರು, ಧರ್ಮ, ನಂಬಿಕೆ ವಿಚಾರ ಪಕ್ಕಕ್ಕಿಟ್ಟು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಿದರೆ ಈ ಜಾತ್ರೆಯಿಂದ ನೂರಾರು ಕುಟುಂಬಗಳು ನೆಲೆ ಕಂಡಿರುವುದು ಸತ್ಯ. ಸನಾತನ ಧರ್ಮದ ಮಹತ್ವವೇ ಅಂಥದ್ದು. ಯಾವುದೇ ಆಚರಣೆ ಇರಲಿ, ಅಲ್ಲಿ ಹಲವರಿಗೆ ನೆಲೆ ಕಲ್ಪಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಇಲ್ಲಿಯೂ ಅದು ಮುಂದುವರೆದಿದೆ ಅಷ್ಟೆ. ಕಾಣುತ್ತಿದೆಯಲ್ಲ, ನೂರಾರು ಅಂಗಡಿಗಳು, ಹತ್ತಾರು ಭಿಕ್ಷಕರು. ಇವರೆಲ್ಲ ಅವಲಂಬಿತರಾಗಿರೋದು ಇಲ್ಲಿಗೆ ಬರುವ ಭಕ್ತರ ಮೇಲೆಯೇ. ಬರುವ ಭಕ್ತರು ಏನಾದರೊಂದು ವ್ಯಾಪಾರ ಮಾಡುತ್ತಾರೆ ಅನ್ನೋ ಆಸೆ ಈ ಅಂಗಡಿಗಳ ಮಾಲೀಕರಿಗಿದ್ದರೆ, ಅದೇ ಭಕ್ತರು ಮಾಡುವ ದಾನದಲ್ಲಿ ತಾವು ತಮ್ಮ ಕುಟುಂಬದ ಜೀವನ ಸಾಗಿಸುವ ಆಲೋಚನೆ ಈ ಭಿಕ್ಷುಕರದ್ದು. ಒಟ್ಟಿನಲ್ಲಿ ಇವರೆಲ್ಲ ಜೀವನಕ್ಕೆ ಮಾರ್ಗ ಸೂಚಿಸಿದ ಆ ಗಂಗಮ್ಮನ ಬಗ್ಗೆ ತಿಳಿಯೋಣ ಬನ್ನಿ. ಈ ಮುದುಗಾನಕುಂಟೆ ಗಂಗಮ್ಮನ ದೇವಾಲಯ ಇರೋದು ಗೌರಿಬಿದನೂರು ತಾಲೂಕಿನ ಗಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಇಲ್ಲಿಗೆ ಹೋಗಲು ಅತ್ತ ಗೌರಿಬಿದನೂರಿನಿಂದ ಆಟೋಗಳು ಸಾರಿಗೆ ಸಂಪರ್ಕ ಕಲ್ಪಿಸಿದರೆ, ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಹೋಗುವ ಭಕ್ತರಿಗಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರತ್ಯೇಕ ಬಸ್ ವ್ಯವಸ್ಥೆಯನ್ನೇ ಕಲ್ಪಿಸಿದೆ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವ ಮಾರ್ಗದಲ್ಲಿ ಬರುವ ಈ ಮುದುಗಾನಕುಂಟೆ ಕ್ಷೇತ್ರ ಪ್ರತಿ ಸೋಮವಾರ ಭಕ್ತರಿಂದ ಕಿಕ್ಕಿರಿಯುತ್ತಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಲ್ಯಾಣಿ, ಇಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿಯೇ 4 ಕಲ್ಲು ಆರಿಸಿ ಬಾಳೆಲೆ ಮೇಲೆ ಎಡೆ ಹಾಕಿ ಇಲ್ಲಿ ಪೂಜೆ ಸಲ್ಲಿಸಿ ಮನದಲ್ಲಿನ ಬೇಡಿಕೆ ಗಂಗಮ್ಮನಿಗೆ ಅರ್ಪಿಸಿದರೆ ತಪ್ಪದೆ ಈಡೇರುತ್ತದೆ ಎಂಬುದು ನಂಬಿಕೆ. ಹಾಗೆ ಹಲವಾರು ಮಂದಿಯ ಬೇಡಿಕೆಗಳು ಈಡೇರಿದ ಕಾರಣಕ್ಕೆ ಇಲ್ಲಿಗೆ ಪ್ರತಿ ವಾರ ಅಪಾರ ಪ್ರಮಾಣದಲ್ಲಿ ಭಕ್ತರು ಬಂದು ಹರಕೆ ತೀರಿಸಿ ಹೋಗುತ್ತಾರೆ. ಇಲ್ಲಿಗೆ 30 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಮಗೆ 100% ಇಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿಂದ ಅಮ್ಮನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಗುಗೆ ಏನೋ ಪ್ರಾಬ್ಲಮ್ ಆಗಿತ್ತು. ನಮ್ಮ ಮಗುಗೆ 5 ತಿಂಗಳು ಪ್ರೆಗ್ನೆಂಟಾಗ ಹರಕೆ ಮಾಡ್ಕೊಂಡಿದ್ವಿ. ಆ ಹರಕೆ ತೀರ್ಸೋಕ್ಕೆ ಇವಾಗ ಬಂದಿದ್ದೀವಿ ನಾವು. ನಮ್ಮ ಮಗುಗೆ ಚೆನ್ನಾಗಾಗಿದೆ. ನಮ್ಗೆ 100% ಅಮ್ಮನ ಮೇಲೆ ನಂಬಿಕೆ ಇದೆ. ಕೋರಿದ ಕೋರಿಕೆ ಎಲ್ಲ ತೀರ್ತೈತೆ. ಇವಾಗೂ ಕೋರ್ಕೊಂಡಿದ್ದೀವಿ ಹೆಣ್ಮಗು ಬೇಕು ಅಂತ. ಗಂಡು ಮಗು ಆಗಿದೆ ಫಸ್ಟು, ಇವಾಗ ಹೆಣ್ಮಗು ಬೇಕು ಅಂತ ಹರಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ವರ್ಷಕ್ಕೆ 2 ಸಲ ಬಂದಿದ್ದೀವಿ. ಈ ಸಲ ವರ್ಷ ಇಲ್ಲಿ ಬರ್ತಾನೆ ಇರ್ತೀವಿ. ಇವಾಗ ಹೆಣ್ಮಗು ಆದ್ರೂ ಮತ್ತೆ ಬಂದು ಅಮ್ಮನಿಗೆ ಹರಕೆ ತೀರಿಸಿ ನಮ್ಮ ಜೀವ ಇರೋವರೆಗೂ ಇಲ್ಲಿ ಬರ್ತಾನೆ ಇರ್ತೀವಿ. ಅಷ್ಟು 100% ನಂಬಿಕೆ ಇದೆ ಅಮ್ಮನ ಮೇಲೆ ನಮಗೆ. ಜನಗಳು ಸೋಮವಾರ ಇನ್ನು ಸ್ವಲ್ಪ ಹೊತ್ತಾದರೆ ಒಂದು 9 ಗಂಟೆ ಮೇಲೆ 5 ಗಂಟೆವರೆಗೂ ಫುಲ್ ರಶ್ ಇರ್ತಾರೆ. ಸ್ನಾನ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ರಶ್ ಇರ್ತಾರೆ. ಗಂಗಮ್ಮನಿಗೆ ಸ್ನಾನ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಬಂದು ಇಲ್ಲಿ 3-4 ದೇವಸ್ಥಾನ ಇದೆ, ತಂಬಿಟ್ಟು ಆರತಿನೂ ಮಾಡ್ತಾರೆ. ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಹರಕೆ ತೀರುತ್ತೆ. ಕೇಳಿದ್ರಲ್ಲ, ಇವರು ಕಳೆದ 30 ವರ್ಷದಿಂದ ಇಲ್ಲಿಗೆ ಬರುತ್ತಿದ್ದಾರಂತೆ. ಅವರು ಬೇಡಿದ ಎಲ್ಲ ವರಗಳನ್ನು ದೇವಿ ಈಡೇರಿಸಿದ ಕಾರಣಕ್ಕೆ
ಪದೇ ಪದೇ ಬಂದು ಹರಕೆ ತೀರಿಸುತ್ತಿದ್ದಾರಂತೆ. ಅಷ್ಟೇ ಅಲ್ಲ, ಹೆಣ್ಣು ಭ್ರೂಣ ಹತ್ಯೆ ಸಂಚಲನ ಉಂಟು ಮಾಡಿರುವ ಈ ಸಂದರ್ಭದಲ್ಲಿ ಹೆಣ್ಣು ಮಗು ಬೇಕು ಅಂತ ಇವರು ಹರಕೆ ಮಾಡಿಕೊಂಡಿದ್ದಾರಂತೆ. ಎಷ್ಟಾದರೂ ಇಲ್ಲಿರೋದು ಕೂಡ ಹೆಣ್ಣು ದೇವತೆಯಲ್ಲವೇ? ಇವರ ಬೇಡಿಕೆ ತಪ್ಪದೇ ಈಡೇರಿಸುತ್ತಾಳೆ ಬಿಡಿ. ಇಷ್ಟಕ್ಕೂ ಈ ಕ್ಷೇತ್ರದಲ್ಲಿ ಮುದ್ದ ಗಂಗಮ್ಮ ನೆಲೆಸಲು ಕಾರಣವೇನು ಎಂಬ ವಿಚಾರದ ಬಗ್ಗೆ ಗಮನ ಹರಿಸೋಣ ಬನ್ನಿ. ಇಲ್ಲಿ ದೇವತೆಯಾಗಿ ನೆಲೆಸಿರುವ ಗಂಗಮ್ಮನ ಪೂರ್ಣ ಹೆಸರು ಮುದ್ದ ಗಂಗಮ್ಮ. ಇವರ ಕುಟುಂಬ ಉತ್ತರ ಭಾರತಕ್ಕೆ ಸೇರಿದ್ದು ಎಂಬುದು ಗಮನಾರ್ಹ. ದೇಶದ ರಾಜಧಾನಿ ದೆಹಲಿಗೆ ಹೊಂದಿಕೊಂಡಂತೆ ಇದ್ದ ಅಗ್ರಹಾರ ಎಂಬ ಗ್ರಾಮದಲ್ಲಿ ಮುದ್ದ ಹನುಮಯ್ಯ ಎಂಬುವರ ಕುಟುಂಬ ನೆಲೆಸಿತ್ತಂತೆ. ಮುದ್ದ ಹನುಮಪ್ಪನ ಮಗಳೇ ಮುದ್ದ ಗಂಗಮ್ಮ. ಈಕೆ ಅತ್ಯಂತ ರೂಪವತಿ. ಈಕೆಯ ಕೂದಲಿನಿಂದ ಕರುವೊಂದನ್ನು ಕಟ್ಟಿ ಎಳೆಯುವ ದೃಶ್ಯವನ್ನು ದೆಹಲಿ ಸುಲ್ತಾನನ ಮಗ ಯುವರಾಜ ಕಂಡನಂತೆ. ಮೊದಲ ನೋಟದಲ್ಲಿಯೇ ಆಕೆಯನ್ನು ತನ್ನವಳಾಗಿ ಮಾಡಿಕೊಳ್ಳುವ ಇಚ್ಛೆಯಿಂದ ಆತ ನೇರವಾಗಿ ಅರಮನೆಗೆ ತೆರಳಿ ತನ್ನ ತಂದೆಗೆ ವಿಷಯ ತಿಳಿಸಿದ್ದಾನೆ. ಮುಸ್ಲಿಂ ದೊರೆಯ ವಿರೋಧ ಕಟ್ಟಿಕೊಂಡು ಬದುಕಲು ಸಾಧ್ಯವಿಲ್ಲ ಎಂದು ಹೆದರಿದ ಮುದ್ದ ಹನುಮಪ್ಪನ ಕುಟುಂಬ ರಾತ್ರೋರಾತ್ರಿ ಅಗ್ರಹಾರ ಬಿಟ್ಟು ದಕ್ಷಿಣದತ್ತ ಪ್ರಯಾಣ ಬೆಳೆಸುತ್ತಾರೆ. ಹಾಗೆ ಬರುವಾಗ ಮನೆಯ ವಸ್ತುಗಳನ್ನು ಕಾಡಾವಿಗೆಯಲ್ಲಿ ಇಟ್ಟುಕೊಂಡು ಬಂದಿರುತ್ತಾರೆ. 16 ದಿನಗಳ ಪ್ರಯಾಣದ ನಂತರ ಈ ಕ್ಷೇತ್ರದಲ್ಲಿ ಮುದ್ದ ಹನುಮಪ್ಪನ ಕುಟುಂಬ ಬರುತ್ತಿರುವಾಗ ಗಂಗಾ ನದಿಯಿಂದ ತಂದಿದ್ದ ಕಳಶ ನೆಲಕ್ಕೆ ಉರುಳಿ ಬಿತ್ತಂತೆ. ಹಾಗೆ ಕಳಶ ಬಿದ್ದ ಜಾಗದಲ್ಲಿಯೇ ಈಗ ದೇವರು ನೆಲೆಸಿದ್ದಾರೆ ಎಂಬುದು ಪ್ರತೀತಿ. ಇಲ್ಲಿ ಗಂಗಾ ಭಾಗೀರಥಿ ದೇವಸ್ಥಾನ ಅಂತೇಳಿ ಸಾವಿರಾರು ವರ್ಷಗಳಿಂದ ಇಲ್ಲಿ ಆ ತಾಯಿ ನೆಲೆಸಿದ್ದಾರೆ. ಆಯಮ್ಮ ಕಾಶಿ ಗಂಗಮ್ಮ ಅಂತ ಹೇಳಿ. ಇಲ್ಲಿ ಕಾವಾಡಿಗೆನಲ್ಲಿ ಗಂಗಮ್ಮನ ಈ ಹಿಂದ್ಲಗಡೆ ಒಂದು ಬಿಂದಿಗೆ, ಮುಂದ್ಲಗಡೆ ಒಂದು ಬಿಂದಿಗೆ, ಒಂದು ಕಟ್ಟಿಗೆನಲ್ಲಿ ತಗೊಂಡು ಬಂದು ತಕ್ಕಂತಹ ಒಬ್ಬ ಸನ್ಯಾಸಿ ಆತನಿಗೆ ದಾಹ ಆಗುತ್ತೆ. ಆ ದಾಹ ಆದಾಗ ಈ ಒಂದು ಕೆರೆಯಲ್ಲಿ ಆ ಕೊಡಗಳನ್ನ ಎರಡನ್ನು ನಿಲ್ಲಿಸ್ಬಿಟ್ಟು ಆ ಬಾಯಾರಿಕೆ ತೀರಿಸ್ಕೋಬೇಕು ಅಂತೇಳಿ ಸ್ವಲ್ಪ ದೂರದಲ್ಲಿ ಹೋಗಿ ನೀರನ್ನು ಸೇವನೆ ಮಾಡಿ ಬರ್ತಾರೆ. ಬರೋ ಅಷ್ಟೊತ್ತಿಗೆ ಒಂದು ಬಿಂದಿಗೆ ಉರುಳ್ಕೊಂಡು ಹೋಗಿದ್ದೇನೆ. ಆ ಒಂದು ಕಲ್ಯಾಣಿಯಲ್ಲಿ ಆಯಾ ಮಹಾತಾಯಿ ನೆಲೆಸಿರ್ತಾರೆ. ಆವಾಗ ಒಂದು ಆಕಾಶವಾಣಿಯ ಮೂಲಕ ಕಾವಾಡಿಗನಿಗೆ ಹೇಳ್ತಾಳೆ ಆ ಮಹಾತಾಯಿ, ನಾನು ಇಲ್ಲೇ ಒಂದು ನೆಲೆಸಿರ್ತೀನಿ. ನಾನು ಕಾಮಾಕ್ಷಿ ಅಂದರೆ ಕಾಶಿ ವಿಶ್ವನಾಥನ ಸನ್ನಿಧಿಯಿಂದ ಬಂದಿರತಕ್ಕಂತಹ ಗಂಗಾ ಭಾಗೀರಥಿ ದೇವಿ. ಇಲ್ಲೇ ಒಂದು ಆಸ್ಥಾನ ನಾನು ನೆಲೆಸಿರ್ತೀನಿ, ನಾನು ಬರೋದಿಲ್ಲ ಅಂತ ಹೇಳಿ ಆ ಕಾವಾಡಿಗನಿಗೆ ಹೇಳ್ತಾಳೆ. ಹೇಳಿದಾಗ ಆ ಕಾವಾಡಿಗೆ ವಾಪಸ್ ಹೊರಟೋಗ್ತಾನೆ. ಆ ತಾಯಿ ಬಂದು ನೆಲೆಸಿರ್ತಕ್ಕಂತಹ ಸಂದರ್ಭದಿಂದ ಇದುವರೆಗೂ ಸಹ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಇಲ್ಲಿ ಪ್ರತಿ ಸೋಮವಾರ ಈ ಒಂದು ಮಹಾತಾಯಿಗೆ ಪ್ರತಿ ವರ್ಷದಂತೆ ಇಲ್ಲಿ ಸಹ ರಥೋತ್ಸವ ಮಾಡಬೇಕು ಅಂತ ಹೇಳಿ ರಥಗಳ ಚಕ್ರಗಳನ್ನು ಸಹ ಇಲ್ಲಿ ಒಂದು ನೀವು ಕಾಣಬಹುದು. ಮತ್ತು ಇದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಗಣಪತಿ ಇದ್ದಾರೆ. ಮತ್ತು ಆಯಮ್ಮನಿಗೆ ಕಾವಲಾಗಿ ಈ ಕರೇ ತಿಮ್ಮಪ್ಪ ಅಂದರೆ ಲಕ್ಷ್ಮೀ ಶ್ರೀನಿವಾಸ ಸ್ವರೂಪಾಯ ಕರೇ ತಿಮ್ಮಪ್ಪ ವೆಂಕಟರಮಣ ಸ್ವಾಮಿ ಸ್ವರೂಪಾಯ ಕರೇ ತಿಮ್ಮಪ್ಪ ಸ್ವಾಮಿ ಸಹ ನೆಲೆಸಿರ್ತಾರೆ. ಪಕ್ಕದಲ್ಲೇ ನವಗ್ರಹಗಳಿವೆ. ಆದಿತ್ಯ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಇದ್ದಾನೆ. ಮತ್ತು ಸೀತಾರಾಮಾಂಜನೇಯ ಸ್ವಾಮಿ ಇದ್ದಾಳೆ. ಎಲ್ಲ ದೇವ ಸಹ ಆಕೆಯ ಸಂರಕ್ಷಣೆಗಾಗಿ ಎಲ್ಲ ದೇವರು ಇಲ್ಲೇ ಬಂದು ನೆಲೆಸಿರ್ತಾರೆ. ನೆಲೆಸಿ ಈ ಬಂದಿರತಕ್ಕಂಥ ಪ್ರತಿ ಭಕ್ತರಿಗೆ ಹೆಂಗಸರ ಒಂದು ಕಾರ್ಯಗಳಿರ್ಬೋದು, ಅನುಕೂಲಗಳಿರ್ಬೋದು, ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಪ್ರತಿ ಮಕ್ಕಳು ಇರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಯಾವುದೇ ಒಂದು ಕುಂದು ಕೊರತೆಗಳನ್ನು ಇಲ್ಲಿ ಬಂದು ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ಅವರು ಹರಕೆಯನ್ನು ಹೊತ್ತುಕೊಂಡ್ರೆ 3 ವಾರ ಬರಬೇಕಾಗುತ್ತೆ. 3 ವಾರ ಬಂದು ಅವರು ಏನು ಸಂಕಲ್ಪವನ್ನು ಮಾಡ್ಕೊಂಡು ಬಂದಿರ್ತಾರೆ ಆ ಒಂದು ಸಂಕಲ್ಪದಂತೆ ಒಂದು ವಿಗ್ರಹಕ್ಕೆ ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ದಕ್ಷಿಣೆಯನ್ನು ಇಟ್ಟು ದಂಪತಿಗಳು ಅವ್ರಿಗೇನು ಸಂತಾನದ ಬಗ್ಗೆ ಒಂದು ಏನನ್ನು ಅಪೇಕ್ಷೆ ಇದ್ದಾರೆ ಆ ಸಂಕಲ್ಪದಂತೆ ಒಂದು ಗಿಡಕ್ಕೆ ಕಟ್ಟಿ 3 ವಾರ ಬಂದೇ ಹೋದರೆ ಅವರಿಗೆ ಖಂಡಿತವಾಗೂ ಸಹ ಈ ಸಂತಾನ ಭಾಗ್ಯ ಅವರು ಏನು ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅದೆಲ್ಲೂ ಸಹ ಮಹಾತಾಯಿ ನೆರವೇರಿಸ್ತಾರೆ. ಹಾಗೆ ಬಂದು ಇಲ್ಲಿ ಇಷ್ಟಾರ್ಥಗಳನ್ನು ಪೂರೈಸುವ ದೇವತೆಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಈ ದೇವಿಯ ಹೆಸರು ಮುದ್ದ ಗಂಗಮ್ಮ. ಆ
ಕ್ಷೇತ್ರದಲ್ಲಿ ರಥೋತ್ಸವ ನಡೆಸಲು ಆ ತಾಯಿಗೆ ಇಷ್ಟವಿರಲಿಲ್ಲ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗಿಂತ ವಾರಕ್ಕೊಮ್ಮೆ ಜಾತ್ರೆ ನಡೆಯಬೇಕು ಅನ್ನೋದು ಆ ದೇವಿಯ ಆದೇಶವಾಗಿತ್ತು. ಹಾಗೆಯೇ ಅಲ್ಲಿ ರಥಕ್ಕಾಗಿ ಮಾಡಿಸಿದ ಚಕ್ರಗಳು ಬಳಕೆಯಾಗದೆ ಅನಾಥವಾಗಿ ಬಿದ್ದಿವೆ. ಹಾಗಾದ್ರೆ ಮುಂದೇನಾಯಿತು ಅಂತ ತಿಳಿಯೋದಕ್ಕೂ ಮೊದಲು ಮತ್ತೊಂದು ಸಣ್ಣ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಕಳಶ ಬಿದ್ದ ಜಾಗದಲ್ಲಿ ಚಿಕ್ಕ ಕುಂಟೆ ನಿರ್ಮಿಸಿದ ಕಾರಣ ಮುದುಗಾನಕುಂಟೆ ಎಂಬ ಹೆಸರು ಬಂದಿದ್ದರೆ ಆಕೆಯ ಹೆಸರು ಆ ಹೆಸರಿಗೆ ಸೇರ್ಪಡೆಯಾಗಿ ಮುದುಗಾನಕುಂಟೆ ಗಂಗಮ್ಮಳಾಗಿ ಖ್ಯಾತಿ ಪಡೆದಿದ್ದಾರೆ. ಈ ದೇವಿಗೆ ಅರ್ಚಕರು ಬೇಕಿಲ್ಲ, ದೇವಾಲಯ ಬೇಕಿಲ್ಲ, ರಥೋತ್ಸವ ಬೇಕಿಲ್ಲ. ಆದರೂ ಭಕ್ತರಿಗೆ ಅಭಯ ನೀಡುವುದರಲ್ಲಿ ಮಾತ್ರ ಸಿದ್ಧಹಸ್ತಳು. ಆಗಲೇ ಹೇಳಿದನಲ್ಲ, ಕರೆ ತಿಮ್ಮಪ್ಪ ದೇವರು. ಆತ ಬೇರೆ ಯಾರೂ ಅಲ್ಲ, ಈ ಮುದ್ದ ಗಂಗಮ್ಮನ ಸ್ವಂತ ಅಣ್ಣ. ತಂಗಿಯ ಎಲ್ಲ ಬೇಡಿಕೆಗಳನ್ನು ಪೂರೈಸಿದ ಕಾರಣಕ್ಕೆ ಆತನು ಇಲ್ಲಿ ಪೂಜಿಸಲ್ಪಡುತ್ತಾನೆ. ಆತನ ಹೆಸರೇ ಕರೆ ತಿಮ್ಮಪ್ಪ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ತಂಬಿಟ್ಟಿನ ನೈವೇದ್ಯ ನೀಡಿ ದೇವರಿಗೆ ಹರಕೆ ತೀರಿಸಿದರೆ ಬೇಡಿದ ಎಲ್ಲ ವರಗಳನ್ನು ಈಡೇರಿಸುತ್ತಾಳೆ ಈ ತಾಯಿ ಅನ್ನೋದು ಭಕ್ತರ ಪ್ರಗಾಢ ನಂಬಿಕೆ. ಹಾಗಾಗಿಯೇ ಇಲ್ಲಿಗೆ ವಾರ ವಾರ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅವರ ಇಷ್ಟಾರ್ಥಗಳು ಈಡೇರಿದ ಕಾರಣಕ್ಕೆ 3 ವಾರ, 5 ವಾರ, 7 ವಾರ ಇಲ್ಲವೇ 9 ವಾರ ಹೀಗೆ ಬಂದು ದೇವಿಗೆ ಹರಕೆ ತೀರಿಸುವುದು ರೂಢಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ, ಹರಕೆ ತೀರ್ಸಕ್ಕಂತ ಬಂದಿರೋದು. ಫಸ್ಟ್ ಸ್ನಾನ ಮಾಡಿಕೊಂಡು ಅದಾದಮೇಲೆ ಕಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಿದ ನಂತರ ಅದಾದಮೇಲೆ ಅನ್ನದಾನಕ್ಕೆ ಏನಾದರೂ ಕೊಡೋದಿದ್ರೆ ಹರಕೆ ಮಾಡ್ಕೊಂಡಿದ್ರೆ ಅನ್ನದಾನ ಮಾಡ್ತೀವಿ. ಮತ್ತು ಪ್ರಸಾದಕ್ಕೆ ಅನ್ನದಾನ ಅಂತ ಕೊಡೋ ಪ್ರಸಾದ ತೊಗೊಂಬಂದಿದ್ದೀವಿ. ಮತ್ತು ಅನ್ನದಾನಕ್ಕೆ ಏನು ಹರಕೆ ಮಾಡ್ಕೊಂಡಿರ್ತೀವಲ್ಲ ಅದು ಅನ್ನದಾನಕ್ಕೆ ಕೊಟ್ಟು ಹೋಗ್ತೀವಿ. ನಾವೇನು ಅಂದ್ಕೊಂಡಿದ್ದೀವಲ್ಲ ಅದೆಲ್ಲ ನೆರವೇರುತ್ತೆ. ನಾನೊಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ಎಲ್ಲೆಲ್ಲ ಅಂದರೆ ತುಂಬ ನಮಗೂ ಗೊತ್ತಿರೋಲ್ಲ, ತುಂಬ ಜನ ಎಲ್ಲೆಲ್ಲಿಂದನೂ ಬರ್ತಾರೆ. ಆಂಧ್ರದಿಂದ ಬರ್ತಾರೆ, ಕರ್ನಾಟಕ ಅವ್ರು ಬರ್ತಾರೆ, ಬೆಂಗಳೂರವ್ರು ಬರ್ತಾರೆ. ಫುಲ್ ಜನ ಸುತ್ತಮುತ್ತ ಆಂಧ್ರ ಕಡೆಯಿಂದ ಇನ್ನು ಬೆಂಗಳೂರು ಆಚೆ ಒಂದು 50 ಕಿಲೋಮೀಟ್ರಿಂದ ಬರ್ತಾರೆ. ಕೇಳಿದ್ರಲ್ಲ ಇವರ ಇಷ್ಟಾರ್ಥಗಳು ಈಡೇರಿದ ವಿಚಾರವನ್ನ. ಹಾಗೆಯೇ ಈ ಕಲ್ಲಿನ ರಥಗಳ ಕತೆ ನೋಡೋಣ ಬನ್ನಿ. ಗಂಗಮ್ಮ ದೇವಿ ಇಲ್ಲಿ ಪ್ರಸಿದ್ಧಿಗೆ ಬರುತ್ತಿದ್ದಂತೆ ಇಲ್ಲೊಂದು ರಥೋತ್ಸವ ಮಾಡಬೇಕು ಎಂಬ ಸಂಕಲ್ಪ ಸ್ಥಳೀಯರಲ್ಲಿ ಬಂತಂತೆ. ಹಾಗಾಗಿಯೇ ಸಿದ್ಧತೆಗಳು ಮಾಡಿಕೊಂಡ ಗಂಗಸಂದ್ರ ಗ್ರಾಮಸ್ಥರು ಈ ಕಲ್ಲಿನ ರಥಗಳನ್ನು ಮಾಡಿಸಿದ್ದಾರೆ. ಇನ್ನು ರಥಕ್ಕೆ ಬೇಕಾದ ಮರಗಳನ್ನು ಕಾಡಿನಿಂದ ಕಡಿದು ತಂದು ರಥೋತ್ಸವಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಆದರೆ ಆಗಲೇ ಅವರಿಗೆ ಆಘಾತ ಎದುರಾಗಿದೆ ನೋಡಿ. ಪ್ರತಿ ಸೋಮವಾರ ಈ ಒಂದು ಮಹಾತಾಯಿಗೆ ಪ್ರತಿ ವರ್ಷದಂತೆ ಇಲ್ಲಿ ಸಹ ರಥೋತ್ಸವ ಮಾಡಬೇಕು ಅಂತ ಹೇಳಿ ರಥಗಳ ಚಕ್ರಗಳನ್ನು ಸಹ ಇಲ್ಲಿ ಒಂದು ನೀವು ಕಾಣಬಹುದು. ಆ ಚಕ್ರಗಳನ್ನು ಮಾಡ್ತಾರೆ. ಆದರೆ ಆ ಮಹಾತಾಯಿಗೆ ನನಗೆ ವರ್ಷಕ್ಕೊಂದು ಒಮ್ಮೆ ಬೇಡ, ಪ್ರತಿ ವಾರ ಸಹ ನನಗೆ ಒಂದು ಜಾತ್ರೆ ಆಗಬೇಕು ಅಂಥೇಳಿ ಪ್ರತಿ ಸೋಮವಾರ ಆ ತಾಯಿ ಬಂದು ನೆಲೆಸಿರ್ತಾರೆ. ಈ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಊಟ, ಅವರ ದಾಹವನ್ನು ಅವರಿಗೆ
ಜೀವನೋಪಾಯಕವನ್ನು ಕಲ್ಪಿಸಿರ್ತಾರೆ. ವಾಹನಗಳಾಗ್ಬೋದು, ಅಂಗಡಿಗಳಾಗ್ಬೋದು, ಈ ಒಂದು ಪ್ರತಿಯೊಂದು ಅರ್ಚಕರಿಗೂ ಸಹ ಒಂದು ನೆಲೆಸಿರ್ತ ಆಹಾರಕ್ಕಾಗಿ, ಜೀವನೋಪಾಯಕ್ಕಾಗಿ ಆ ಮಹಾತಾಯಿ ಅನ್ನವನ್ನು ಕೊಟ್ಟಿರ್ತಾರೆ. ತನಗೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಬೇಡ, ವಾರಕ್ಕೊಮ್ಮೆ ನಡೆಯುವ ಜಾತ್ರೆ ಬೇಕು ಎಂದು ದೇವಿ ಬೇಡಿಕೆ ಇಟ್ಟಳಂತೆ. ಅದೇ ಕಾರಣಕ್ಕೆ ರಥೋತ್ಸವ ನಡೆಯಲು ಮಾಡಿದ್ದ ಎಲ್ಲ ಸಿದ್ಧತೆಗಳನ್ನು ಮುಖಂಡರು ಕೈಬಿಟ್ಟರಂತೆ. ಹಾಗಾಗಿಯೇ ಸಿದ್ಧಪಡಿಸಿದ ರಥದ ಕಲ್ಲಿನ ಚಕ್ರಗಳು ಹಾಗೆಯೇ ಉಳಿದಿವೆ. ಅಂದಿನಿಂದ ಪ್ರತಿ ಸೋಮವಾರ ಇಲ್ಲಿ ಜಾತ್ರೆ ಆರಂಭವಾಗಿ ವಾರದ ಜಾತ್ರೆಯಾಗಿ ಮುದುಗಾನಕುಂಟೆ ಪ್ರಸಿದ್ಧಿಗೆ ಬಂದಿದೆ. ರಥೋತ್ಸವ ಬೇಡ ಎಂದು ದೇವಿಯ ಅಪ್ಪಣೆಯಾಗಿತ್ತು. ಹಾಗಾದ್ರೆ ದೇವಾಲಯವು ಬೇಡ ಎಂದು ಆಕೆ ಹೇಳಿದ್ಯಾಕೆ? ಆದರೂ ದೇವಾಲಯ ನಿರ್ಮಿಸಲು ಮುಂದಾದವರ ಸ್ಥಿತಿ ಏನಾಯ್ತು ನೀವೇ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಶಿಥಿಲ ಕಟ್ಟಡ, ಇದು ಅಮ್ಮನವರಿಗಾಗಿಯೇ ನಿರ್ಮಿಸಿದ ದೇವಾಲಯ. ಹಾಗಾದರೆ ಇಷ್ಟು ಭಕ್ತರು ಬರುವ ಈ ಜಾಗದಲ್ಲಿ ಯಾಕೆ ದೇವಾಲಯ ಇಷ್ಟು ಶಿಥಿಲವಾಗಿದೆ ಅಂತೀರಾ? ನಿಮ್ಮ ಅನುಮಾನ ನಿಜ. ಈ ದೇಗುಲ ಶಿಥಿಲವಾಗಲು ಕಾರಣವಿದೆ. ಮೊದಲೇ ಹೇಳಿದಂತೆ ಇಲ್ಲಿನ ಮುದ್ದಗಂಗಮ್ಮ ದೇವಿ ತನಗೆ ದೇವಾಲಯವೇ ಬೇಡ ಎಂದು ಹೇಳಿದ್ದರಂತೆ. ಆದರೆ ದೇವಿಯ ಮಾತು ನಿರ್ಲಕ್ಷ್ಯ ಮಾಡಿದ ಭಕ್ತರೊಬ್ಬರು ಅಮ್ಮನವರಿಗೆ ದೇವಾಲಯ ನಿರ್ಮಿಸಲು ಮುಂದಾಗಿದ್ದಾರೆ. ಈ ದೇಗುಲ ನಿರ್ಮಿಸುವ ವೇಳೆಗೆ ಆ ಭಕ್ತನಿಗೆ ಬರಬಾರದ ಕಷ್ಟಗಳು ಬಂದವಂತೆ. ಅದು ಆಯಮ್ಮಂಗೆ ದೇವಸ್ಥಾನ ಬೇಡ, ಆಕೆಗೆ ಒಂದು ವಿಶೇಷವಾದಕ್ಕಂಥದ್ದು ಏನಪ್ಪ ಅಂತಂದರೆ ವಿಷಯ ಅಂತಂದರೆ ಆಕೆಗೆ ದೇವಸ್ಥಾನ ಬೇಕಾಗಿಲ್ಲ. ಯಾರೇ ಭಕ್ತಾದಿಗಳು ಅವರೇ ಸಹ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ನೀವು ನೋಡಬಹುದು, ಅರ್ಧಂಬರ್ಧ ಕಟ್ಟಿ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿ ಪಕ್ಕದ ಒಂದು ಗ್ರಾಮದವರು ಬಂದಿದ್ದರು. ಆ ಒಂದು ಅರ್ಧಂಬರ್ಧ ಕಟ್ಟಿ ಅವರಿಗೆ ಅನಾನುಕೂಲ ಆಗೋಯ್ತು. ಅವರಿಗೆ ನಡೀಬಾರ್ದಿರ್ತಕ್ಕಂಥ ನೆರೆದ ಒಂದು ದುರದೃಷ್ಟಕರವಾದ ಘಟನೆ ನಡೆಯಿತು. ಹಾಗಾಗಿ ಅವ್ರನ್ನ ಆ ದೇವಸ್ಥಾನ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದಾರೆ. ಆ ತಾಯಿಗೆ, ಮಹಾತಾಯಿಗೆ ದೇವರು ಬೇಡ, ಅರ್ಚಕರು ಬೇಡ, ಭಕ್ತರೇ ಸಹ ಅವರೇ ಬಂದು ಅವರೇ ಭಕ್ತಾದಿಗಳೇ ಸಹ ಅವರ ಕೈಯಿಂದ ಪೂಜೆಯನ್ನು ಮಾಡಬೇಕಂತ ಆ ತಾಯಿಯ ಒಂದು ಅಪೇಕ್ಷೆ. ಹಾಗಾಗಿ ಇದುವರೆಗೂ ಸಹ ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಕೇಳಿದ್ರಲ್ಲ, ಅಮ್ಮನವರ ಆಜ್ಞೆ ನಿರ್ಲಕ್ಷ್ಯ ಮಾಡಿ ದೇವಾಲಯ ನಿರ್ಮಾಣಕ್ಕೆ ಮುಂದಾದ ಭಕ್ತನಿಗೆ ತೀವ್ರವಾದ ಸಂಕಷ್ಟಗಳು ಎದುರಾದವಂತೆ. ಅದೇ ಕಾರಣಕ್ಕೆ ಎಲ್ಲರೂ ಅಮ್ಮನವರಿಗೆ ದೇವಾಲಯ ನಿರ್ಮಿಸಿದರೆ ಮತ್ತಷ್ಟು ಸಂಕಷ್ಟಗಳು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಕಾರಣ ಈ ದೇವಾಲಯ ನಿರ್ಮಾಣವನ್ನು ಮಧ್ಯಕ್ಕೆ ನಿಲ್ಲಿಸಿದನಂತೆ ಭಕ್ತ. ಹಾಗಾಗಿ ನಿರ್ಮಾಣವಾದ ದೇವಾಲಯ ಈಗ ಪಾಳು ಬಿದ್ದಿದೆ. ಇನ್ನು ತನಗೆ ದೇವಾಲಯವೇ ಬೇಡ ಎಂದ ಅಮ್ಮನವರು ಬಯಲಿನಲ್ಲಿಯೇ ನೆಲೆಸಿ ಭಕ್ತರಿಂದ ಪೂಜೆಗಳನ್ನು ಪಡೆಯುತ್ತಿದ್ದಾರೆ. ಇಲ್ಲಿಯೂ ಅರ್ಚಕರು ಪೂಜೆ ಮಾಡದೆ ಬಂದ ಭಕ್ತರೇ ಪೂಜಿಸಿ ಹರಕೆ ತೀರಿಸುವಂತೆ ಅಮ್ಮನವರೇ ಆದೇಶಿಸಿದ್ದರಂತೆ. ಹಾಗಾಗಿಯೇ ಬರುವ ಭಕ್ತರು ಅಂದು ಕಾವಾಡಿಗೆಯಿಂದ ಕಳಶ ಉರುಳಿ ಬಿದ್ದಿತ್ತಲ್ಲ,
ಅದೇ ಜಾಗದಲ್ಲಿ ಕಲ್ಲಿಗೆ ತಾವೇ ಪೂಜೆ ಮಾಡುತ್ತಾರೆ. ಇಲ್ಲಿ ಮಧ್ಯವರ್ತಿಗಳ ಕಾಟವಿಲ್ಲ, ಅರ್ಚಕರ ಆರ್ಭಟವೂ ಇಲ್ಲ, ದೇವಾಲಯದ ಆಡಂಬರವೂ ಇಲ್ಲ. ಅಷ್ಟೇ ಅಲ್ಲ, ಮೇಲು ಕೀಳು ಎಂಬ ಭೇದವೂ ಇಲ್ಲ. ಎಲ್ಲರೂ ಸಮಾನರಾಗಿ ಹರಕೆ ತೀರಿಸಲು ಅನುವು ಮಾಡಿಕೊಡಲಾಗಿದೆ. ಇಲ್ಲಿ ಮತ್ತೊಂದು ವಿಶೇಷವೂ ಇದೆ. ಪ್ರತಿ ಸೋಮವಾರ ಅಮ್ಮನವರ ಜಾತ್ರೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ರಾತ್ರಿಯ ವೇಳೆ ಈ ದೇವಾಲಯದ ಸಮೀಪದಲ್ಲಿ ಒಂದು ನರಪಿಳೆಯೂ ಇರುವುದಿಲ್ಲ ಎಂಬುದು ವಿಶೇಷ. ರಾತ್ರಿಯ ವೇಳೆ ಅಮ್ಮನವರು ಸಂಚಾರ ನಡೆಸುತ್ತಾರೆಂದೂ ಆಗ ಯಾರಾದರೂ ಅಮ್ಮನವರನ್ನು ಕಂಡರೆ ಕೆಡಕು ಸಂಭವಿಸಲಿದೆ ಎಂಬ ಕಾರಣಕ್ಕೆ ಇಲ್ಲಿ ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಈ ಜಾತ್ರೆಯೆಲ್ಲ ಖಾಲಿಯಾಗುತ್ತದೆ. ಅರ್ಚಕರಾಗಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳಾಗಲಿ ಇಲ್ಲಿ ಯಾರೂ ಇಲ್ಲದೆ ನಿರ್ಮಾನುಷವಾಗಲಿದೆ. ಇಲ್ಲಿ ಪ್ರತಿ ಸೋಮವಾರ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪೂಜೆ ನಡೆಯುತ್ತದೆ. ರಾತ್ರಿ ಹೊತ್ತು ಯಾರೂ ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ, ಯಾರೂ ಇರುವುದಿಲ್ಲ. ಇಲ್ಲಿ ಸೋಮವಾರದಂದು ಬೆಳಗ್ಗೆ ಬರುವ ಭಕ್ತಾದಿಗಳಿಗೆ ಚಿಕ್ಕಬಳ್ಳಾಪುರದಿಂದ ಬಸ್ ವ್ಯವಸ್ಥೆ ಇದೆ, ಗೌರಿಬಿದನೂರಿಂದ ಆಟೋ ವ್ಯವಸ್ಥೆ ಇದೆ ಮತ್ತು ವೆಹಿಕಲ್ಸಲ್ಲೂ ಬರ್ಬೋದು. ಕಳೆದ ಕೆಲ ದಿನಗಳ ಹಿಂದೆ ಕೋವಿಡ್ ಕಾರಣಕ್ಕೆ ದೇವಾಲಯವನ್ನ ಮುಚ್ಚಲಾಗಿತ್ತು. ಅಲ್ಲದೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವುದಕ್ಕೆ ನಿಷೇಧ ಹೇರಲಾಗಿತ್ತು. ಆದರೆ ಕೋವಿಡ್ ಆತಂಕ ದೂರವಾದ ನಂತರ ಪೂಜೆಗಳು ಯಥಾಸ್ಥಿತಿಯಲ್ಲಿ ನಡೆಯುತ್ತಿವೆ. ಆದರೆ ಮತ್ತೆ ಕೊರೋನಾ ಆತಂಕ ಹಂತ ಹಂತವಾಗಿ ಹೆಚ್ಚಳವಾಗುತ್ತಿದ್ದು ಅಮ್ಮನವರ ಭಕ್ತರಲ್ಲಿ ಆತಂಕ ಹೆಚ್ಚಿಸುತ್ತಿದೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಅತಿಯಾಗಿ ಮಳೆಯಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆರೆ ತುಂಬಿ ದೇವಾಲಯ ಪೂರ್ಣವಾಗಿ ಜಲಾವೃತವಾಗಿತ್ತು. ಆ ಸಂದರ್ಭದಲ್ಲಿ ಭಕ್ತರು ಅಮ್ಮನವರ ದರ್ಶನ ಮಾಡಲಾಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರು. ಕೆರೆ ತುಂಬಿ ನೀರು ನಿಂತ ಕಾರಣಕ್ಕೆ ಇಲ್ಲಿದ್ದ ಹಲವು ಮರಗಳು ಅತಿಯಾದ ತೇವಾಂಶದಿಂದ ಒಣಗಿವೆ. ಕೆರೆಯಲ್ಲಿ ನೀರು ಸಹಜ ಸ್ಥಿತಿಗೆ ಬಂದ ನಂತರ ಮತ್ತೆ ಎಂದಿನಂತೆ ಪೂಜೆಗಳು ಮುಂದುವರಿಸಲಾಗುತ್ತಿದೆ. ಗಂಗಮ್ಮನವರ ಪ್ರಸಿದ್ಧಿ ಹೆಚ್ಚಿದಂತೆಲ್ಲ ಇಲ್ಲಿ ಒಂದೊಂದೇ ದೇವಾಲಯ ನಿರ್ಮಿಸಲಾಗಿದೆ. ಶ್ರೀರಾಮ, ನವಗ್ರಹ, ಶನೀಶ್ವರ, ಕರೆತಿಮ್ಮಪ್ಪ ದೇವಾಲಯಗಳು ನಿರ್ಮಾಣವಾಗಿದ್ದು ಪ್ರತಿ ಸೋಮವಾರ ಇಲ್ಲಿಯೂ ವಿಶೇಷ ಪೂಜೆಗಳು ನಡೆಯುತ್ತವೆ. ಅಲ್ಲದೆ ಪ್ರತಿ ಸೋಮವಾರ ಬರುವ ಭಕ್ತರಿಗಾಗಿ ಇಲ್ಲಿ ಮುಜರಾಯಿ ಇಲಾಖೆಯಿಂದ ಪ್ರತಿ ಸೋಮವಾರ ಅನ್ನದಾಸೋಹವನ್ನು ಮಾಡಲಾಗುತ್ತದೆ. ವಾರಕ್ಕೆ ಕನಿಷ್ಠ 4 ರಿಂದ 5 ಸಾವಿರ ಭಕ್ತರಿಗೆ ಅನ್ನದಾಸೋಹ ಕಾರ್ಯ ನಡೆಯಲಿದ್ದು ಇದಕ್ಕಾಗಿ ಸಮರ್ಪಣೆ ಮಾಡುವವರಿಂದಲೇ ನಡೆಯುತ್ತಿರುವುದು ವಿಶೇಷ. 11 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ನಾವು ಅನ್ನದಾಸೋಹ ಕಾರ್ಯಕ್ರಮ ಸಹ ಇಟ್ಕೊಂಡಿರ್ತೀವಿ. ಇಲ್ಲಿ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾ ಇರ್ತಾರೆ. 3 ವಾರ ಇಲ್ಲ 5 ವಾರ ಇಲ್ಲ 7 ವಾರ ಬಂದು ಅವರು ಪೂಜೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾವಿಲ್ಲಿ 3 ರಿಂದ 4 ಸಾವಿರ ಜನಕ್ಕೆ ಪ್ರತಿ ಸೋಮವಾರ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ. ಗೌರಿಬಿದನೂರು ತಾಲೂಕು ಕೇಂದ್ರದಿಂದ 6 ಕಿಲೋಮೀಟರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಈ ಮುದುಗಾನಕುಂಟೆ ಗಂಗಮ್ಮ ದೇಗುಲ ಕಷ್ಟ ಪರಿಹರಿಸುವ ಧಾರ್ಮಿಕ ಕ್ಷೇತ್ರವಾಗಿ ಶತಶತಮಾನಗಳಿಂದ ಪ್ರಸಿದ್ಧಿ ಪಡೆದಿದ್ದು ಸಂತಾನ ಭಾಗ್ಯ, ವಿವಾಹ ದೋಷ ಹೀಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ದೇವತೆಯಾಗಿ ಗಂಗಮ್ಮ ಪ್ರಖ್ಯಾತಿ ಪಡೆದಿದ್ದಾರೆ. ಭಕ್ತರಿಗೆ ಹೆಂಗಸರ ಒಂದು ಕಾರ್ಯಗಳಿರ್ಬೋದು, ಅನುಕೂಲಗಳಿರ್ಬೋದು, ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಪ್ರತಿ ಮಕ್ಕಳು ಇರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಯಾವುದೇ ಒಂದು ಕುಂದು ಕೊರತೆಗಳನ್ನು ಇಲ್ಲಿ ಬಂದು ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ಅವರು ಹರಕೆಯನ್ನು ಹೊತ್ತುಕೊಂಡ್ರೆ 3 ವಾರ ಬರಬೇಕಾಗುತ್ತೆ. 3 ವಾರ ಬಂದು ಅವರು ಏನು ಸಂಕಲ್ಪವನ್ನು ಮಾಡ್ಕೊಂಡು ಬಂದಿರ್ತಾರೆ ಆ ಒಂದು ಸಂಕಲ್ಪದಂತೆ ಒಂದು ವಿಗ್ರಹಕ್ಕೆ ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ದಕ್ಷಿಣೆಯನ್ನು ಇಟ್ಟು ದಂಪತಿಗಳು ಅವ್ರಿಗೇನು ಸಂತಾನದ ಬಗ್ಗೆ ಒಂದು ಏನನ್ನು ಅಪೇಕ್ಷೆ ಇದ್ದಾರೆ
ಮಾಡಿದ್ದಾರೆ. ಆ ಸಂಕಲ್ಪದಂತೆ ಒಂದು ಗಿಡಕ್ಕೆ ಕಟ್ಟಿ 3 ವಾರ ಬಂದೇ ಹೋದರೆ ಅವರಿಗೆ ಖಂಡಿತವಾಗೂ ಸಹ ಈ ಸಂತಾನ ಭಾಗ್ಯ, ಅವರೇನು ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅದೆಲ್ಲೂ ಸಹ ಮಹಾತಾಯಿ ನೆರವೇರಿಸ್ತಾರೆ. ಡಾಕ್ಟ್ರು ಬದುಕೋದಿಲ್ಲ ಅಂತ ಹೇಳಿರ್ತಕ್ಕಂಥ ಕೆಲವಾರು ಸಹ ನಾವು ಕಣ್ಣಾರ ನೋಡಿದ್ವಿ ಸಹ. ಅವರು ಬಂದು ಆರೋಗ್ಯ ಸ್ಥಿತಿ ಚೆನ್ನಾಗಿ ಸುಧಾರಿಸಿದ್ದಾರೆ. ಇದೇ ಪಕ್ಕದ ಗ್ರಾಮದಲ್ಲಿ ಒಬ್ಬ ಮಹಿಳೆಗೆ ಇಲ್ಲಿ ಬದುಕೋದಿಲ್ಲ, ನೀವು ಹೊರಟೋಗಿ ಕರ್ಕೊಂಡೋಗಿ ಅಂತ ಹೇಳಿದ್ರು ಸಹ ಇಲ್ಲಿ ಬಂದು ಅವರ ಸೇವೆಯನ್ನು ಮಾಡಿರ್ತಕ್ಕಂತಹ ಒಂದು ನಿದರ್ಶನಗಳಿವೆ. ಆ ಮಹಿಳೆಗೆ ಈಗ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಆ ಒಂದು ಮಹಾತಾಯಿಯ ಒಂದು ಇಷ್ಟೊಂದು ಹೊಸ ಆರೋಗ್ಯ ಎಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮುದುಗಾನಕುಂಟೆ ಗಂಗಮ್ಮನ ಪವಾಡಗಳನ್ನ. ಇಷ್ಟ ಆಯಿತು ಅಲ್ವಾ? ಇದೇ ರೀತಿಯ ಮತ್ತೊಂದು ಪವಾಡದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಭಾರತದ ಮುದ್ದಗಂಗಮ್ಮ ಮುದುಗಾನಕುಂಟೆಯ ಗಂಗಾ ಭಾಗೀರಥಿಯಾಗಿ ಬೇಡಿದ ಭಕ್ತರಿಗೆ ವರ ನೀಡುತ್ತಾ ಶತಶತಮಾನಗಳಿಂದ ನೆಲೆಸಿದ ಕತೆ ನೋಡಿದ್ರಲ್ಲ. ಮುಂದಿನ ವಾರ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.